ಗೀತಾ ಗೀತಾ ನಿಜವಾಗ್ಲೂ ಹಾಗಂದಿನಿ? ನಾನ್ ಯಾಕೆ ಸುಳ್ಳು ಹೇಳಿ? ಅದಕ್ಕೆ ಆ ಕಡೆ ಹೋಗೋದು ಬೇಡ. ನಾವ್ ಕಂಡ್ರೆ ಅಷ್ಟೇ, ಈಗ್ಲೂ ನನ್ ಕೈ ಕಾಲು ನಡುಕ್ತಾ ಹೋಗ್ತೀನ ಗೊತ್ತಾ? ಯಾಕೆ ಕೈಕಾಲೆಲ್ಲ ನಡುಕ್ತಿದೆ? ವೈರಲ್ ಫೀವರ್ ಬಂದಿದ್ಯಾ? ಅವಳಿಗದ್ರ ಲಕ್ಷಣ ಕಾಣಿಸ್ಕೊಂಡಿದ್ದಷ್ಟೇ. ನಿನಗ್ ಫೀವರ್ ಬರೋದು ಗ್ಯಾರಂಟಿ ಆಗೋಗಿದೆ. ಏನು ಬೆಳಗ್ಗೆ ಜೋಕ್ಸಾ? ವಿಜಯ್ ಸಿಂಕನ್ನ ರೋಡ್ ಮಧ್ಯದಲ್ಲಿ ಲಾಕ್ ಮಾಡಿದ್ನಂತೆ ಕಣೆ. ಹೌದು ಕಣೆ, ಪ್ರಾಮಿಸ್. ನಿಜ, ಲಾಕ್ ಮಾಡಿ ವಾರ್ನಿಂಗ್ ಕೊಟ್ಟ ಗೊತ್ತಾ? ನಿನಗ? ಅವ್ನು ನಿನ್ನ ಸುಮ್ನೆ ಬಿಡಲ್ವಂತೆ ಕಣ. ಪ್ರತಿ ಕ್ಷಣ ಸಾಯೋಗ್ ಮಾಡ್ತಾನಂತೆ. ಹೆದ್ರೋ ಅಗತ್ಯ ಇಲ್ಲ, ಅವನೇನು ಮಾಡಕ್ಕಾಗಲ್ಲ. ಹೇಗೆ ಹೇಳ್ತ್ಯಾ? ವಿಜಯ್ ಯಾರ್ ಮಾತ್ ಕೇಳ್ತಾನೆ ಹೇಳು? ಅವ್ರಮ್ಮ ಮನೆ ತನಕ ಬಂದು ಸ್ವೀಟ್ ಕೊಟ್ಟು ಕಂಗ್ರಾಟ್ಸ್ ಹೇಳಿದ್ರು ಗೊತ್ತಾ? ಹೌದಾ? ಹೌದು ಕಣೆ. ಕಣ್ಣೀರ್ ವರ್ಷಕ್ಕೆ ಕಾಲೇಜಲ್ಲಿ ಎಲ್ರು ಮುಂದೆ ಕೈ ಮುಗಿದ್ ಕ್ಷಮೆ ಕೇಳಿದ್ರು. ಅದನ್ನ ನಾಟಕ ಅನ್ನಕ್ಕಾಗಲ್ಲ. ಆತರ ಮನ್ಸಿರೋರಾಗಿದ್ರೆ ಮನೆ ತನಕ ಯಾಕೆ ಬರ್ತಿದ್ರು ಹೇಳು? ಮಿನಿಸ್ಟರ್ ಹೆಂಡತಿ ಮಿಡಲ್ ಕ್ಲಾಸ್ ಮನೆಗ್ ಬರ್ತಾರೆ ಅಂದ್ರೆ ಅದು ಅವ್ರ ಒಳ್ಳೆತನ. ಹೌದು ಕಣೆ. ಸೊ ಈಗ ನಾವ್ ಯಾವ್ದಕ್ಕೂ ಹೆದ್ರೋ ಹಾಗಿಲ್ಲ. ಯಾಕಂದ್ರೆ ವಿಜಯ್ ಅವರಮ್ಮ ನಮ್ ಪರವಾಗಿದ್ದಾರೆ. ತನ್ ಕಾಲ್ ಮೇಲೆ ನಿಲ್ಲವ್ರಿಗೆ ಸಪೋರ್ಟ್ ಮಾಡೋ ತಾಯಿ ಅವರು. ಒಳ್ಳೇದನ್ನ ಪೋಷಿಸ್ತಾರೆ, ಬೆಳೆಸ್ತಾರೆ. ಇಷ್ಟೆಲ್ಲ ಒಳ್ಳೆಯವರಾಗಿರೋ ಅವರು ಅವ್ರ ಮಗನ್ನ ತಿದ್ಬೋದಲ್ವಾ? ಮಗ ಹೀಗೆ ಅಂತ ಅವ್ರಿಗೆ ಗೊತ್ತಿಲ್ಲ ಕಣೆ. ಮೊನ್ನೆ ಪ್ರಿನ್ಸಿಪಲ್ ಹೇಳಿದ್ದಕ್ಕೆ ತಾನೆ ಕಾಲೇಜ್ ಹತ್ರ ಬಂದಿದ್ದು. ಕೆಟ್ಟದಂತ ಗೊತ್ತಾದ್ರೆ ಖಂಡಿತ ತಡಿತಾರೆ, ತಿದ್ತಾರೆ. ಒಂದಂತೂ ನಿಜ, ವಿಜಯ್ ಕೆಟ್ಟವನು. ಆದ್ರೆ ಅವ್ನ್ ಹೆತ್ತವ್ರು ತುಂಬಾ ಒಳ್ಳೆಯವರು. ಒಟ್ನಲ್ಲಿ ಅವ್ರ ಅಮ್ಮನ್ ಸಪೋರ್ಟ್ ನಮ್ಗಿದೆ ಅನ್ನೋ. ಇದೆ. ಇನ್ನು ನನಗೂ ಭಯ ಇಲ್ಲ, ನಿಮ್ಗೂ ಭಯ ಇಲ್ಲ. ಇನ್ನಾವ್ ಯಾವ್ದೇ ಆತಂಕ ಇಲ್ದೆ ಕಾಲೇಜ್ಗೆ ಹೋಗಿ ಬರ್ಬೋದು. ಅಕಸ್ಮಾತ್ ಅವನೇನಾದ್ರೂ ತೊಂದ್ರೆ ಕೊಟ್ರೆ ನೇರವಾಗಿ ಹೋಗಿ ಅವ್ರ ಅಮ್ಮನ ಹತ್ರನೇ ಹೇಳೋಣ. ಬನ್ರೆ. ಏನ್ ಗುರುಜಿ, ಬೋರ್ ಆಗ್ತಿದ್ಯಾ? ಟೈಮ್ ಪಾಸ್ಗೆ ಚೌಕ ಬರಾಡ್ತಿದ್ದೀರಲ್ಲ? ಅಣ್ಣ, ನಿನ್ ನಾಲ್ಗೆ ಸುಮ್ಮನೆ ಇರೋದೇ ಇಲ್ಲ ಅಲ್ವಾ? ನಾವಿಲ್ಲಿ ಬಂದಿರೋದು ಎಂಥ ಮುಖ್ಯವಾದ ಕೆಲ್ಸಕ್ಕೆ. ಅದ್ರ ಮಧ್ಯೆ ಈ ಮಾತೆಲ್ಲ ಬೇಕಾ? ಆಡ್ಲಿ ಬಿಡಿ, ಅವ್ರು ಹೇಳ್ತಾ ಇರೋದು ಸರಿನೇ. ಇದು ಚೌಕಾಬಾರನೆ. ಕೆಳಗಡೆ ಇರೋ ಪೀಠ ಹಣೆ ಬರಹ ಅಂತ ಅನ್ಕೊಂಡ್ರೆ ಭಗವಂತ ಅದರ ಮೇಲೆ ಕವಡೆನ ಉರುಳಿಸಿ ಭವಿಷ್ಯನ ತೋರಿಸ್ತಾನೆ. ಭಗವಂತನ ಚೌಕ ಯಾವತ್ತಿದ್ರೂ ಬಾರಾನೆ. ಬನ್ನಿ, ಆಸೀನರಾಗಿ. ಸಿತಾರ ಅವರೇ, ಇದನ್ನೇ ಸಂಚಿತ ಪಾಪ ಅಂತ ಹೇಳೋದು. ಅಂದ್ರೆ ಗುರುಜಿ, ಯಾವುದೋ ಜನ್ಮದಲ್ಲಿ ಮಾಡಿದ ಪಾಪಕ್ಕೆ ಮತ್ಯಾವುದೋ ಜನ್ಮದಲ್ಲಿ ಶಿಕ್ಷೆ. ಅಂದ್ರೆ ಕರ್ಮ ಕಳೆದಿದೆ, ಮುಕ್ತಿ ಇಲ್ಲ. ಅಣ್ಣ, ಗುರುಜಿ, ಇದು ಆ ಹುಡುಗಿ. ಅದೇ ಗುರುಜಿ, ಬೇಲಿ ದಾಟಿದ ಹೆಣ್ಣು. ಹೆಸರು ಗೀತಾ ಅಂತ. ಅವಳು ಹುಟ್ಟಿದ ದಿನ ಎಲ್ಲಿ ಹುಟ್ಟಿದ್ಲು, ಯಾರು ಹುಟ್ಟಿದ್ಲು? ಆಶ್ರಮಕ್ಕೆ ಬಂದಾಗ್ಲೂ ಹಾಗೆ ಆಗಿತ್ತು ಅಂತ ಹೇಳಿದ್ರಿ ಅಲ್ವಾ? ಹೌದು ಗುರುಜಿ. ಅವತ್ತು ಹೂವಿನ ಚಿಲ್ಲರೆ ಕೊಡೋಕೆ ಸೈಕಲ್ ತುಳ್ಕೊಂಡು ನಮ್ ಬೆನ್ ಹಿಂದೆ ಬಂದಿದ್ದ ಅದೇ ಹುಡುಗಿನೇ ಗೀತಾ. ಇಲ್ಲಿ ಔಟ್ಡೋರ್ ಬಿರುಗಾಳಿ, ಅವಳ ಮನೆಯಲ್ಲಿ ಇಂಡೋರ್ ಬಿರುಗಾಳಿ. ಇಲ್ಲಿ ದೇವರಿಗೆ ತಗೊಂಡೋಗ್ತಿರೋ ಹೂವು ಬಿತ್ತು, ಅಲ್ಲಿ ದೇವರಿಂದಾನೇ ಹೂವು ಬಿತ್ತು. ಎರಡೂ ಕಡೆ ಶಂಖನಾದ ಮಾತ್ರ ಸೇಮ್ ಸೇಮ್. ಟೋಟಲ್ ಆಗಿ ಪವಾಡನೆ ಗುರುಜಿ. ನಮ್ಗೆ ಅವತ್ತು ಅವಳು ಯಾರು ಅಂತ ಗೊತ್ತಾಗ್ಲಿಲ್ಲ ಗುರುಜಿ. ಗೊತ್ತಾಗಿದ್ದಿದ್ರೆ ಆ ಕೂಡಲೇ ಅವಳನ್ನು ಹಿಡಿದು ನಿಮ್ ಮುಂದೆ ತಂದು ನಿಲ್ಲಿಸ್ತಿದ್ವಿ. ಕಾಲ ಕೂಡಿ ಬಂದಾಗ್ಲೇ ಎಲ್ಲವೂ ನಡೆಯೋದು, ಎಲ್ಲವೂ ಪಡೆಯೋದು. ನಡೆಯೋದ್ರ ಬಗ್ಗೆ ಆತಂಕ ಇದೆ ಗುರುಜಿ. ಸದ್ಯಕ್ಕೆ ಅದನ್ನ ತಡೆಯೋದ್ರ ಬಗ್ಗೆ ಹೇಳಿ ಗುರುಜಿ. ಯಾಕಂದ್ರೆ ಇವತ್ತವ್ರ ಮನೆ ನೋಡಿದ್ನಲ್ಲ, ಅವರಿಗೂ ನಮ್ಮ ಮನೆಗೂ ಇರೋ ಅಂತರ ಅಜಗಜಾಂತರ. ಯಾವುದೋ ಒಂದು ಗಲ್ಲಿಲಿರೋ ಮಿಡಲ್ ಕ್ಲಾಸ್ ಮನೆ ಹೆಣ್ಣು, ಅವಳು ನನ್ನ ಆವರಣದ ಬೇಲಿ ದಾಟಿ ಬರ್ತಾಳೆ ಅಂದ್ರೆ ಹೇಗ್ ಸಾಧ್ಯ? ನಿಜ ಹೇಳ್ತೀನಿ,
ಅವಳಿಗೆ ನಮ್ಮ ಮನೆ ಗೇಟ್ ಮುಟ್ಟೋ ಯೋಗ್ಯತೆ ಕೂಡ ಇಲ್ಲ. ಒಂದು ಸಲ ಜಾತಕ ಸಿದ್ಧ ಆಗ್ಬಿಡಿ, ಆಮೇಲೆ ಕವಡೆ ಹಾಕಿ ಎಲ್ಲ ನಿಮ್ಗೆ ಹೇಳ್ತೀನಿ. ಆದಷ್ಟು ಬೇಗ ಕವಡೆ ಹಾಕಿ ಮುಂದೇನು ಅಂತ ಹೇಳ್ಬೋದಲ್ವೇ ಗುರುಜಿ? ಮುಂದಿನ ಪಾಠಕ್ಕೆ ಕಾಯ್ತಾ ಇದ್ದೀನಿ. Silence. Dear students, today we are going to discuss about microeconomics. Microeconomics deals with the behavior of individuals, firms, owners, and also factories, individual industries, and ತೊಂದರೆ ನಂಬರ್ 1 ಶುರು. ಏನ್ ಮಾಡ್ತೀಯ ಮಾಮು? ನೋಡ್ಕೋ ಸರ್. yes Vijay, any problem? ಎಸ್ ಸರ್. ಏನಾಯ್ತು ಹೇಳಿ, ಏನಾದ್ರೂ ಕೇಳಿ. ನನಗೆ ಕೇಳೋದು ಗೊತ್ತಿಲ್ಲ, ಹೇಳಿ ಮಾತ್ರ ಗೊತ್ತು. ಆರ್ಡರ್ ಮಾಡೋದು ಗೊತ್ತು. ನಿಮ್ ಪಾಠ ಕೇಳಕ್ ಬೋರ್ ಆಗ್ತಿದೆ ಸರ್. ನೀವು ಪಾಠ ನಿಲ್ಸಿ ಹೋಗ್ಬೋದು. ಸರಿನಪ್ಪ, ನಾವು ಹೋಗ್ತೀನಿ. ಒಂದ್ ನಿಮಿಷ ಸರ್, ಬೋರ್ ಆದ್ರೆ ಅವ್ರು ಹೋಗ್ಲಿ, ನೀವ್ಯಾಕೆ ಸರ್ ಹೋಗ್ಬೇಕು? ಹಲೋ ಸರ್, ಬೋರ್ ಆಗ್ತಿರೋದು ನಾನು ಒಬ್ಬಂಗೆ ಅಲ್ಲ, ಎಲ್ರಿಗೂ. ಹಾಗಾದ್ರೆ ಬೋರ್ ಆದವರೆಲ್ಲ ಎದ್ದು ಹೋಗ್ಬೋದು ಸರ್. ಮೇಡಮ್ ಹೇಳಿದ್ರು ಬರ್ರಪ್ಪ, ಎಲ್ರು ಹೋಗೋಣ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇಲ್ವಾ ಎಲ್ರು ಬರ್ಬೋದು. ಹೊರಗಡೆ ಗೇಮ್ ಆಡೋಣ. ಯಾಕೆ ಬರ್ಲಿಲ್ಲ ಅಂದ್ರೆ ಇಲ್ಲೇ ಗೇಮ್ ಆಡ್ತೀನಿ. ಕಮಾನ್. ಇನ್ನೂ ಎಷ್ಟೊತ್ತು ಅಂತ ಕಾಯೋದು ಗುರುಜಿ? ಆತಂಕ ಆಗ್ಲೇ ಅಟ್ಟಕ್ಕೇರಿದೆ. ಇದನ್ನ ಇಲ್ಲೇ ಮಟ್ಟ ಹಾಕ್ತೀರಾ, ಅದು ಇದಕ್ಕೊಂದು ಚಟ್ಟ ಕಟ್ತೀರಾ ನೀವೇ? ಬಂತು ಬಂತು. ನಾಲ್ಕು ಮಲಗಿದೆ, 4 ತಿರುಗಿದೆ. ಅಂದರೆ 50-50 ನನಗೆ ಮ್ಯಾಚ್ ಟೈ ಆಗುತ್ತೆ. ಇದರಿಂದ ನೀವ್ ಏನ್ ನೋಡ್ತಾ ಇದ್ದೀರಾ ಗುರೂಜಿ? ಅವಳೇನ ಹುಡುಗಿ ಅಂತ ಗ್ಯಾರಂಟಿ ಮಾಡ್ಕೋತಿದ್ದಾರೆ. ಅಲ್ಲ, ಅವಳೇ ಇವಳು ಅನ್ನೋದು ಆಕೆಯನ್ನು ಮುಟ್ಟಿದಾಗ ವಾತಾವರಣದಲ್ಲಾದ ಬದಲಾವಣೆಯಲ್ಲೇ ತಿಳಿದಾಗಿದೆ. ಇಲ್ಲಿ ಅವಳು ನಿಮ್ಮ ಮನೆಗೆ ಯಾವ ದಾರಿಯಲ್ಲಿ ಬರ್ತಾ ಇದ್ದಾಳೆ ಅನ್ನೋದನ್ನ ತಿಳ್ಕೋತಾ ಇದ್ದೀನಿ. ಬರೋದು ಗೊತ್ತಾಗತ್ತೆ ಅನ್ನೋದಾದ್ರೆ ಅವಳು ನನ್ನ ತಂಗಿಯಮ್ಮನ ಯಾವ್ಯಾವ ಥರ ಎಲ್ಲ ಕಾಡ್ತಾಳೆ ಅಂತಾನು ಗೊತ್ತಾಗುತ್ತೆ ಅಲ್ಲೋ ಗುರುಜಿ? ಮೊದಲು ಅವಳು ಬರೋ ದಾರಿ ಗೊತ್ತಾಗ್ಲಿ, ಆಮೇಲೆ ಮಿಕ್ಕಿದ ವಿಚಾರನ ನೋಡೋಣ.
ಅಲ್ಲ ತಂಗಿವ, ಅವಳ ಬಗ್ಗೆ ಇಷ್ಟೊಂದೆಲ್ಲ ತಿಳ್ಕೊಳ್ಳೋಕೆ ಗುರೂಜಿ ಇಷ್ಟೊಂದೆಲ್ಲ ಕಷ್ಟಪಡ್ತಿದಾರಂತಂದ್ಮೇಲೆ ನಿಂಗೆ ಕಷ್ಟ ಕೊಡೋಕೆ ಅವಳು ಏನಾದರೂ ಆಲ್ರೆಡಿ ಪ್ಲ್ಯಾನ್ ಮಾಡ್ಕೊಂಡಿರ್ಬೋದಾ, ಅಥವಾ ಅಂಥ ಕೆಲಸ ಮಾಡೋಕೆ ಅವಳು ಸಿದ್ಧಳಾಗ್ತಿದ್ದಾಳ? ಅಣ್ಣ ಅವ್ರು ಹೇಳೋ ತನಕ ಕಾಯೋದು ಕಲಿ. ಕಾದು ಕಾದು ಕುದಿಯೋ ಸ್ಥಿತಿಗೆ ಬಂದಿದೆ. ಆ ಮಾತಾಯಿ ಅದೇನು ಕುದಿಸ್ತಿದ್ದಾಳೋ ದೇವನೇ ಬಲ್ಲ. ನಮ್ಮ ಕಾಲದಲ್ಲಿ ಮೇಷ್ಟ್ರು ಅಂದರೆ ಖುಷಿಯಿಂದ ಕ್ಲಾಸ್ ಎಲ್ಲ ತುಂಬಿರ್ತಾ ಇತ್ತು. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕಲಿಯೋ ಆಸಕ್ತಿ ಇರ್ತಾ ಇತ್ತು. ಆದರೆ ಇವನೊಬ್ಬನಿಂದ ಛೇ. ಯಾಕೆ ನೀವು 4 ಜನ ಇನ್ನೂ ಇಲ್ಲೇ ಕೂತಿದ್ದೀರಲ್ಲ, ಹೋಗಿ ಎಲ್ಲ ಹೊರಟ್ರಲ್ಲ, ಹೋಗಿ ನೀವು ಹೊರಗಡೆ ಹೋಗಿ ಆಟ ಆಡಿ. ಕ್ಷಮಿಸಿ ಸರ್, ನಾವು ಕಾಲೇಜಿಗೆ ಬರೋದು ಗೇಮ್ ಆಡಕ್ಕಲ್ಲ, ವಿದ್ಯೆ ಕಲಿಯಕ್ಕೆ. ದಯವಿಟ್ಟು ಪಾಠ ಮಾಡಿ ಸರ್. ಕೇಳೋಕ್ ಅವ್ರಿಲ್ಲ ಅಂದ್ರೆ ನಾವಿದೀವಲ್ಲ ಸರ್. ದುಡ್ಡಿರೋರ್ಗೆ ವಿದ್ಯೆ ಏನೂ ತರದೇ ಇರ್ಬೋದು, ಆದ್ರೆ ವಿದ್ಯೆ ನಮ್ಗೆಲ್ಲ ಕೊಡುತ್ತೆ, ಎಲ್ಲ ತರತ್ತೆ. ನಮ್ ಜೀವನದಲ್ಲೇ ಸೌಭಾಗ್ಯ ಆಗತ್ತೆ. ಅದನ್ನ ಕಿತ್ಕೋಬೇಡಿ ಸರ್. ಒಬ್ಳು ತಾಯಿ ತನಗ್ 10 ಜನ ಮಕ್ಳಿದ್ರು ಊಟ ಹಾಕ್ತಾಳೆ, ಒಬ್ಳಿದ್ರು ಊಟ ಹಾಕ್ತಾಳೆ. ಮಕ್ಳನ್ನ ಉಪವಾಸ ಬಿಡಲ್ಲ ಸರ್. ಓಕೆ ಫೈನ್ ಅಮ್ಮ, ಕೂತ್ಕೊಳ್ಳಿ, ಪಾಠ ಮಾಡ್ತೀನಿ. ಓಕೆ, ಆಗಲೇ ನಾವು ಮೈಕ್ರೋ ಎಕನಾಮಿಕ್ಸ್ ಬಗ್ಗೆ ಮಾತಾಡಿದ್ವಿ. ಈಗ ಮ್ಯಾಕ್ರೋ ಎಕನಾಮಿಕ್ಸ್ ಬಗ್ಗೆ ಮಾಡೋಣ. On the other hand, deals with a holistic approach of the economy. That's called macroeconomics. ಯಾಕೋ ಗೇಮ್ ನಿಮ್ ಜೊತೆ ಆಡ್ಬೇಕು ಅನ್ಸ್ತಾ ಇದೆ ಮೇಷ್ಟ್ರೆ. ಆಡ್ಬೋದಾ ಮೇಷ್ಟ್ರೆ? ಅಲ್ಲ ವಿಜಿ ಮೇಷ್ಟ್ರೆ, ನಿಮ್ ಮಗಳು ಬೇರೆ ಕಾಲೇಜ್ ಅಲ್ವಾ? ಆಕೆಗೂ ಗೇಮ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಇಲ್ಲ 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 ವಿಜಯ್, ಪಾಠ ಮುಗೀತು. ಹಾ, ಸರ್ ಸರ್ ಸರ್, ನಾವ್ ಪಾಠ ಕೇಳ್ತೀವಿ ಸರ್. ನಮಗ್ ವಿದ್ಯೆ ಮುಖ್ಯ ಅಂತ ಆಗ್ಲೇ ಹೇಳಿದ್ನಲ್ಲ. ಇವನ್ನ ಮಟ್ಟ ಹಾಕೋರೇ ಇಲ್ಲ. ಇವನು ಬೇಗ ಓದ್ ಮುಗಿಸಿ ಈ ಕಾಲೇಜಿಂದ ಹೊರಗೋದ್ರೆ ಸಾಕು, ಬರೋ ವಿದ್ಯಾರ್ಥಿಗಳಿಗೆ ಒಳ್ಳೇದಾಗತ್ತೆ. ಛೇ, ಮುಂದೆ ದಾರಿ ಕಾಣ. ರೀ ಏನೇ ಅದು? ಕ್ಯಾರಿಯರ್ ಆಗ್ಲೇ ಕೊಟ್ಟಿಯಲ್ಲೇ? ಅಲ್ಲ ರೀ, ಅಯ್ಯ, ಖರ್ಚಿಫು ಆಗ್ಲೇ ಕೊಟ್ಟಿದ್ಯಲ್ಲೇ ನೋಡು. ಅದು ಅಲ್ಲ ರೀ, ಅದು ಅದೇನಂತ ಜ್ಞಾಪಿಸ್ಕೊಂಡು ನಾನ್ ಸಂಜೆ ಆಫೀಸಿಂದ ಬಂದ್ಮೇಲೆ ಹೇಳು. ಈಗ ಆಫೀಸ್ ಟೈಮ್ ಆಯ್ತು, ಬರ್ಲಾ? ಅಲ್ಲ ರೀ, ರೀ ಒಂದ್ ನಿಮಿಷ ರೀ, ರೀ ಒಂದ್ ನಿಮಿಷ ರೀ. ಅದೇನೋ ಅಂತ ಹೇಳಿ ಟೈಮ್ ಆಯ್ತು. ಸಂಜೆ ಆಫೀಸಿಂದ ಬೇಗ ಬರ್ತೀರಾ? ಯಾಕೋ? ಏನಿಲ್ಲ ರೀ, ಗೀತಾ ಕಾಲೇಜ್ಗೆ ಫಸ್ಟ್ ಬಂದ್ಲು ಅಂತ ಮಂತ್ರಿ ಹೆಂಡ್ತಿನೇ ಮನೆವರೆಗೂ ಬಂದು ಸ್ವೀಟ್ಸ್ ಕೊಟ್ಟಿದ್ದಾರೆ. ಅದಕ್ಕೆ ಆ ಸಂಭ್ರಮನ ನಾವು ಆಚರಿಸ್ಬೇಕಲ್ವಾ ರೀ? ಅದಕ್ಕೆ ತಾವೇನ್ ಪ್ಲಾನ್ ಮಾಡಿದಿರೋ? ದೊಡ್ಡದಾಗೇನು ಪ್ಲಾನ್ ಮಾಡಿಲ್ಲ ರೀ. ಅಲ್ಲಿ ಗ್ರೌಂಡ್ ಹತ್ರ ಪಾನಿಪುರಿ ಅಂಗಡಿ ಇದೆಯಲ್ಲ, ಅಲ್ಲಿ ಮಕ್ಕಳು ನಾವೆಲ್ಲ ಪಾನಿಪುರಿ ತಿನ್ನೋದು, ಸ್ವಲ್ಪ ಹೊತ್ತು ಅಲ್ಲೇ ಓಡಾಡ್ಕೊಂಡು ಸುತ್ತಾಡ್ಕೊಂಡಿರೋದು, ಆಮೇಲೆ ಯಾವುದಾದ್ರೂ ಸಿನಿಮಾಗೆ ಹೋಗೋದು. ಸಿನಿಮಾನ? ಹಾ, ಮಾಲ್ಗೆಲ್ಲ ಹೋಗೋದೇನು ಬೇಡ ರೀ, ಅಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಖರ್ಚಾಗತ್ತೆ ಅಂತ ನಂಗೂ ಗೊತ್ತು. ಇಲ್ಲೇ ಅದನ್ನ ಹತ್ರದಲ್ಲಿ ಥಿಯೇಟ್ರಿಗೆ ಹೋಗೋಣ, ನಿಮ್ಗೆ ಇಷ್ಟವಾದ ಸಿನಿಮಾನೇ ನೋಡೋಣ ರೀ. ಹೋಗೋಣ ರೀ. ಮಗಳು ಫಸ್ಟ್ ಕ್ಲಾಸ್ ಬಂದಿದ್ದಕ್ಕೆ ನಾನು ಇಷ್ಟೆಲ್ಲ ಮಾಡ್ಬೇಕಾ ಸುಶೀಲಾ? ಅವಳು ನನ್ನ ಮಗಳಾಗಿರೋದ್ರಿಂದಾನೇ ನನ್ನ ಜೀನ್ಸ್ ಅವಳು ಬಂದಿದೆ, ನನ್ನ ಬುದ್ಧಿವಂತಿಕೆ ಅವಳಲ್ಲಿ ಹರಿದಿದೆ, ಜಾಣತನ ನಂದು, ಜ್ಞಾನ ನಂದು, ನೆನಪಿನ ಶಕ್ತಿ ನಂದು. ಅದಕ್ಕೆ ಅವಳು ಫಸ್ಟ್ ರ್ಯಾಂಕ್ ಬಂದಿರೋದು. ಮೂಲ ನಾನೇ ಅಂದಮೇಲೆ ಸಂಭ್ರಮನೂ ನಂದೆ.
ಅದರಲ್ಲಿ ಬೇರೆಯವ್ರಿಗೆ ಯಾಕೆ ಪಾಲು ಕೊಡಬೇಕು? ಎಲ್ಲ ನನ್ನಿಂದನೇ ಆಗಿರೋದು ಅಂತ ಮಿನಿಸ್ಟರ್ ಮನೆಯವ್ರು ಹೇಳೋದ್ರಲ್ಲ. ನಿನ್ ಬೈಕೆ ಒಂದು ಪ್ಲೇಟ್ ಪಾನಿಪುರಿಗೆ, ಒಂದು ಸಿನಿಮಾಗೆ ಮಗಳನ್ನ ಮುಂದೆ ತರಬೇಡ. ತಿಂಗಳಿಗೆ 300 ರೂಪಾಯಿ ಕೇಬಲ್ ಫೀಸ್ನ ಪೀಕ್ತಾ ಇದ್ದೀನಿ. ಅದರಲ್ಲೇ ಯಾವ್ದಾದ್ರು ಒಂದು ಸಿನಿಮಾ ಹಾಕೊಂಡು ತೋರ್ಸೋ, ಮನೇಲಿರೋ ಪುರಿ ತಿಂದು ನೀರು ಕುಡಿ, ಅದೇ ಪಾನಿಪುರಿ ಆಗುತ್ತೆ. ಬರ್ಲೋ? ಅಲ್ಲ ರೀ, ಮಕ್ಕಳು ಹೇಳದನ್ನ ತಿಳ್ಕೋ. ನಾಲ್ಗೆಗೂ ವಯಸ್ಸಿಗೂ ರುಚಿ ತೋರಿಸಬಾರ್ದು. ಇವತ್ತು ತಿನ್ನುತ್ತೆ, ನಾಳೆ ತಿಂದದನ್ನೇ ಮತ್ತೆ ಮತ್ತೆ ಬೇಕು ಅನ್ನತ್ತೆ. ನೋಡು ಸುಶೀಲಾ, ಹೆಣ್ಣಾಗಿ ಹೆಣ್ಣು ಮಕ್ಕಳಿಗೆ ಏನ್ ಕಲಿಸಬೇಕು ಅನ್ನೋದು ನಿನಗೆ ಚೆನ್ನಾಗಿ ಗೊತ್ತಿರಬೇಕು. ಗಂಡಾಗಿ ನಾನ್ ನಿನ್ಗೆ ಹೇಳ್ಕೊಡ್ಬಾರ್ದು ಅಲ್ವಾ? KEB ಬಿಲ್ಲು, ಕೇಬಲ್ ಬಿಲ್ಲು, TV EMI ಇಷ್ಟೆಲ್ಲ ಕಟ್ಟಿ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡ್ಬೇಕು? ಲೆಕ್ಕವಿಲ್ಲದವನ ಬದುಕು ದುಃಖಕ್ಕೆ ಮೂಲ. ಸರ್ವಜ್ಞ ಅಲ್ಲ, ಸರ್ವಜ್ಞ ಹೇಳಿಲ್ಲ, ನಾನ್ ನಿನ್ಗೆ ಹೇಳ್ತಾ ಇದ್ದೀನಿ. ಅದಕ್ಕೆ ನಿನಗೆ ಒತ್ತಿ ಒತ್ತಿ ಹೇಳೋದು. ಗಂಡು ಅಂದ್ರೆ ಲಾಭ, ಹೆಣ್ಣು ಅಂದ್ರೆ ನಷ್ಟ. ನಿನಗೆಲ್ಲ ಅರ್ಥ ಆಗುತ್ತೆ. ನನ್ನ ಕರ್ಮ. ಅವನು ನೀನು ಸುಮ್ಮನೆ ಬಿಡಲ್ಲ ಅನ್ಸುತ್ತೆ ಗೀತಾ. ನೋವು ಕೊಡ್ತೀನಿ ಅಂತ ನನ್ನ ಹತ್ರ ಹೇಳಿದ ನೋಡು, ಹಾಗೆ ಮಾಡ್ತಿದ್ದಾನೆ. ನರ್ಕ ತೋರ್ಸಕ್ ಶುರು ಮಾಡ್ಬಿಟ್ಟಿದ್ದಾನೆ ಕಣೆ ಗೀತಾ. ಅವನು ಸರಿ ಹೋಗಲ್ಲ ಕಣೆ. ಅವನಮ್ಮ ಬಂದು ಬುದ್ಧಿ ಹೇಳಿದ್ರು ಕೇಳ್ದಿರೋ ಕಚ್ಚಡ ಅವನು. ಇದು ನಿನ್ನ ಫೇವ್ರೆಟ್ ಸಬ್ಜೆಕ್ಟ್ ಅಂತ ಗೊತ್ತಿದ್ರು ಕೂಡ ನಿನಗೆ ಡಿಸ್ಟರ್ಬ್ ಮಾಡ್ತಿದ್ದಾನೆ ಅಂದರೆ ಅವನು ತೊಂದರೆ ಕೊಡೋಕೆ ಶುರು ಮಾಡಿದ್ದಾನೆ ಅಂತ ಅರ್ಥ. ಈಗೇನೇ ಮಾಡೋದು? ಮನೆಗೆ ಹೋದ್ರೆ ಕಾಲೇಜಿಗೆ ಚಕ್ಕರಾಗಿ ಬಂದಿದ್ಯಾ ಅಂತಾರೆ, ಇಲ್ಲಿದ್ರೆ ಪಾಠಕ್ಕೆ ಚಕ್ಕರ್ ಹಾಕಿಸ್ತಾನೆ. ಹೀಗೆ ಮುಂದುವರೆದ್ರೆ ಏನೇ ಕತೆ? ನಾವು ಹೋಲ್ಸೇಲ್ ಆಗಿ ಫೇಲ್ ಆಗ್ಬೋದು ಗೀತಾ. ಒಟ್ನಲ್ಲಿ ಇದಕ್ಕೆಲ್ಲ ಕಾರಣ ಗೀತಾ ಫಸ್ಟ್ ಬಂದಿದ್ದ. ಇದರಿಂದ ಎಲ್ಲಾರ್ಗೂ ತೊಂದ್ರೆ ಅಲ್ವಾ? ಇದೆಲ್ಲ ಸಹಿಸ್ಕೋಬೇಕು. ಇಲ್ಲ, ಸಹಿಸ್ಕೋಬಾರ್ದು. ಕೊಡೋ ತೊಂದ್ರೆನ ಕ್ವೆಶ್ಚನ್ ಮಾಡಬೇಕು. ಕೇಳೋರು ಇಲ್ದೇ ಇದ್ದಾಗ್ಲೇ ಇಂಥವ್ರ ದುಡ್ಡು ಜಾಸ್ತಿ ಆಗೋದು. ಬೇಡ ಗೀತಾ, ಅವ್ನು ನಿನ್ನನ್ನು ರುಚಿಗೆಪ್ಸಿ ಜಗಳ ಮಾಡಿಸಿ ನಿನಗೇನೋ ತೊಂದರೆ ಕೊಡ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದಾನೆ. ಹಾಳು ಮಾಡಕ್ಕೆ ಪ್ಲಾನ್ ಮಾಡ್ದವನು ಮಂಚ ಅನ್ಸ್ಕೊಳಲ್ಲ. ತೊಂದರೆ ಆಗ್ತಿರೋದನ್ನ ನೋಡ್ಕೊಂಡು ಸುಮ್ನಿರೋರು ಮನುಷ್ಯ ಅನ್ಸ್ಕೊಳಲ್ಲ. ಪಾಠ ನಿಲ್ಲಿಸ್ತವನ್ಗೆ ಪಾಠ ಕಲಿಸ್ತೀನಿ. ಏನ್ ಗುರುಜಿ ಅದು? ಗ್ರಹಗಳ ಹೆಸರೆಲ್ಲ ಬರೆದ್ರಿ, ಗುಣಾಕಾರ ಭಾಗಾಕಾರ ಎಲ್ಲ ಮಾಡಿ 0 ಅಂತ ಬರೆದ್ರಿ. ಕೊನೆಗೊಂದು ಇಷ್ಟು ಉದ್ದದ ಬಾಣ ಬರೆದ್ರಿ, ಬಾಣದ ತುದಿಗೆ ವಿಜಯ್ ಅಂತ ಬರೆದ್ರಿ. ಅದರ ಅರ್ಥ ವಿಜಯ್ 0 ಅಂತಲೇ. 0 ಪಕ್ಕ ಅಂದ್ರೆ 0 ಮುಂದೆ 1 ಹಾಕಿದ್ರೆ 1 ಅಂತ ಅರ್ಥ. 0 ಹಿಂದ್ಗಡೆ 1 ಹಾಕಿದ್ರೆ 10 ಅಂತ ಅರ್ಥ. ಅದರ ಅರ್ಥ ಈ ಹುಡುಗಿ ಹಿಂದೆ ನಿಂತು 10 ಅವತಾರದಲ್ಲಿ ಕಾಣಿಸ್ಕೋತೀನಂತ ಹಣೆ ಬರಹ ಹೇಳ್ತಾ ಇದೆ. 10 ಅವತಾರ ಅವಳದು ಬೇಡೋ ಜಾತಕ ಅಲ್ಲ, ಕಾಡೋ ಜಾತಕ. ಸದ್ಯಕ್ಕೆ ಪರಿಸ್ಥಿತಿ ಅಂಬೆಗಾಲ್ ಇಟ್ಕೊಂಡು ಬರ್ತಾ ಇದೆ. ಆದ್ರೆ ಆ ಪರಿಸ್ಥಿತಿ ದಾಪುಗಾಲ್ ಹಾಕೋಕೆ ಶುರುವಾಗಿದೆ. ಕ್ಷಣಗಣನೆ. ಯಾ ಗುರುಜಿ, ನೀವು ಇಷ್ಟು ದೊಡ್ಡ ದೊಡ್ಡದಾಗೆಲ್ಲ ಹೇಳಿದ್ರೆ ದೇವರಾಣೆಗೂ ನಂಗೆ ಅದೇನು ಅಂತ ಅರ್ಥ ಆಗಲ್ಲ ಗುರುಜಿ. ನೀವು ಸ್ಪಷ್ಟವಾಗಿ ನೇರವಾಗಿ ಆ ಕಾಡೋ ಹೆಣ್ಣು ಯಾವ ದಾರಿಯಿಂದ ಹೇಗೆ ಬಂದು ನಮ್ಮ ಮನೆಯೊಳಗಡೆ ಸೇರ್ಕೋತಾಳೆ ಅನ್ನೋದನ್ನ ಹೇಳಿಬಿಡಿ ಸಾಕು ಪ್ಲೀಸ್.
ನಿಮ್ಮ ಮಗ ವಿಜಯನ ಹೆಂಡತಿಯಾಗಿ ನಿಮ್ಮ ಮನೆ ಬಂದು ಸೇರ್ತಾಳೆ. ನಿಮ್ಮ ಮನೆಯ ಸೊಸೆಯಾಗಿ ಅವಳು ಬರ್ತಾಳೆ.